ಸಿಎಂ ಸಿದ್ದರಾಮಯ್ಯನವ್ರನ್ನ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಂಡು ಸಿಎಂ ಸ್ಥಾನನ ಬಿಟ್ಕೊಟ್ಬಿಡಿ, ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದೆ. ಈಗ ಎಲ್ಲರೂ ನಾಳೆ ಅಂದರೆ 28ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ, ತಮ್ಮ ಸಿಎಂ ಕುರ್ಚಿನ ಬಿಟ್ಕೊಟ್ಬಿಡ್ತಾರೆ ಅಂತಾನೆ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ರಾಜೀನಾಮೆ ಕೊಡುವ ರಾಜಕಾರಣಿ ಅಲ್ವೇ ಅಲ್ಲ. 40 ವರ್ಷಗಳ ರಾಜಕೀಯ ಇತಿಹಾಸ ಇರೋ ಈ ಕನ್ನಡ ನಾಡಿನ ಚಾಣಕ್ಯ ಹೈಕಮಾಂಡ್ ಬುಲಾವ್ ಕೊಟ್ಟ ತಕ್ಷಣ ಕುರ್ಚಿ ಬಿಟ್ಟು ನಡೆದ್ಬಿಡ್ತಾರ? ಖಂಡಿತ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಹತ್ರ ಈಗ ಒಂದು ಅಂತಿಮ ಬ್ರಹ್ಮಾಸ್ತ್ರ ರೆಡಿಯಾಗಿದೆ. ಆ ಬ್ರಹ್ಮಾಸ್ತ್ರದ ಹೆಸರೇ ಜಾತಿ ಗಣತಿ ವರದಿ. ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯ ಈ ಜಾತಿ ಗಣತಿ ವಿಷಯವನ್ನೇ ಮುಂದಿಟ್ಕೊಂಡು ಇಡೀ ಗೇಮನ್ನೇ ಉಲ್ಟಾ ಮಾಡಬಹುದು. ಹೈಕಮಾಂಡ್ ಕೂಡ ಇವರನ್ನ ಮುಟ್ಟೋಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾದರೆ ಈ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿ ಅದನ್ನ ಜಾರಿಗೆ ತಂದರೆ ರಾಜ್ಯ ರಾಜಕಾರಣದಲ್ಲಿ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ? ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಮೊದಲನೇದಾಗಿ ರಾಜಕೀಯವಾಗಿ ಆಗುವ ಪರಿಣಾಮಗಳನ್ನು ನೋಡೋಣ. ಕರ್ನಾಟಕ ರಾಜಕಾರಣ ಅಂದ್ರೇನೆ ಜಾತಿ ಸಮೀಕರಣ. ಇಲ್ಲಿವರೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ರಾಜ್ಯದ ರಾಜಕೀಯ ದಿಕ್ಕನ್ನ ನಿರ್ಧರಿಸ್ತಾ ಬಂದಿವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಮಧುಸೂದನ್ ನಾಯಕ ಸಮಿತಿ ಗಣತಿ ವರದಿ ಅಧಿಕೃತವಾಗಿ ಹೊರಬಂದ್ರೆ ಏನಾಗುತ್ತೆ ಗೊತ್ತಾ? ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಜನಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚಾಗಿದೆ ಎಂದು ವರದಿ ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಹಿಂದ ನಾಯಕನಾಗಿ ಅಜೇಯರಾಗ್ತಾರೆ. ಪ್ರಬಲ ಸಮುದಾಯಗಳ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಕಡಿಮೆ ಎಂದು ವರದಿಯಲ್ಲಿ ಸಾಬೀತಾದರೆ ಆ ಸಮುದಾಯದ ನಾಯಕರ ರಾಜಕೀಯ ಹಿಡಿತ ಸಡಿಲವಾಗಬಹುದು. ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಈಗಾಗಲೇ ಈ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಈ ವರದಿ ಜಾರಿಗೊಳಿಸಿದ್ರೆ ಪಕ್ಷದ ಒಳಗಡೆ ಇರುವ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಡಿಫೆನ್ಸಿವ್ ಮೂಡ್ಗೆ ಹೋಗಬೇಕಾಗತ್ತೆ. ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ಯುದ್ಧ ಸಾರೋಕೆ ಅವರಿಗೆ ಹಿಂಜರಿಕೆ ಉಂಟಾಗತ್ತೆ. ಸರಿ, ರಾಜಕೀಯವಾಗಿ ಸಿದ್ದರಾಮಯ್ಯ ಹೀರೋ ಆಗ್ಬೋದು, ಆದರೆ ಕಾನೂನು ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ ಈ ಹಿಂದೆ ಮೀಸಲಾತಿಗೆ 50% ಮಿತಿಯನ್ನ ಹೇರಿದೆ. ಈಗ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ ತಕ್ಷಣ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸೋಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಇಲ್ಲೇ ಇರೋದು ಟ್ವಿಸ್ಟ್. ಯಾವುದೇ ರಾಜ್ಯ ಮೀಸಲಾತಿ ಹೆಚ್ಚಿಸಬೇಕಾದ್ರೆ ಆಯಾ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ಸಂಬಂಧಿಸಿದ ಅಧಿಕೃತ ಡೇಟಾ ಇರಬೇಕು. ಈ ಜಾತಿ ಗಣತಿ ವರದಿ ಸಿದ್ದರಾಮಯ್ಯನವರಿಗೆ ಆ ಕಾನೂನಾತ್ಮಕ ಡೇಟಾವನ್ನು ಒದಗಿಸುತ್ತೆ. ವರದಿ ಸ್ವೀಕರಿಸಿದ ತಕ್ಷಣ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ಕೊಳ್ಬಹುದು. ನಮ್ಮ ಹತ್ರ ಅಂಕಿ ಅಂಶಗಳಿವೆ, ಹಾಗಾಗಿ ನಾವು ಮೀಸಲಾತಿ ಮರುಹಂಚಿಕೆ ಮಾಡ್ತೀವಿ ಎಂದು ಕಾನೂನು ಹೋರಾಟ ಶುರು ಮಾಡಬಹುದು. ಈ ಹೋರಾಟ ಮುಗಿಯೋಕೆ ವರ್ಷಗಳೇ ಬೇಕಾಗಬಹುದು. ಅಲ್ಲಿವರೆಗೂ ಸಿದ್ದರಾಮಯ್ಯ ತಮಗೆ ಕಾನೂನಾತ್ಮಕ ರಕ್ಷಣೆ ಸಿಗುವಂತೆ ನೋಡ್ಕೋಬಹುದು. ಈಗ ಮುಖ್ಯವಾದ ಪ್ರಶ್ನೆ, ಸಿದ್ದರಾಮಯ್ಯ ಈ ವಿಷಯ ಇಟ್ಕೊಂಡು ರಾಜೀನಾಮೆಯನ್ನ ಹೇಗೆ ಮುಂದೂಡಬಹುದು? ಟ್ವಿಸ್ಟ್ ಏನಪ್ಪ ಅಂದರೆ, ಹೈಕಮಾಂಡ್ನಿಂದ ಒಂದು ವೇಳೆ ರಾಜೀನಾಮೆಗೆ ಒತ್ತಡ ಬಂದರೆ ಸಿದ್ದರಾಮಯ್ಯ ಈ ರೀತಿ ದಾಳ ಉರುಳಿಸ್ಬೋದು. ನಾನು ಹಿಂದುಳಿದ ವರ್ಗಗಳ ಹಿತರಕ್ಷಣೆಗಾಗಿ ಜಾತಿ ಗಣತಿ ಜಾರಿಗೆ ತರುತ್ತಿದ್ದೇನೆ. ಈ ಸಮಯದಲ್ಲಿ ನನ್ನನ್ನು ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಗಳ ವಿರೋಧಿ ಎಂಬ ಸಂದೇಶ ದೇಶಾದ್ಯಂತ ಹೋಗುತ್ತದೆ. ದೇಶದಲ್ಲಿ ರಾಹುಲ್ ಗಾಂಧಿಯವರೇ ಜಾತಿ ಗಣತಿ ಮಾಡಬೇಕು ಅಂತ ಘೋಷಣೆ ಕೂಗುತ್ತಿದ್ದಾರೆ. ಹಾಗಿರುವಾಗ ಕರ್ನಾಟಕದಲ್ಲಿ ನಾನು ಅದನ್ನ ಮಾಡ್ತಿದ್ರೆ ನನ್ನನ್ನು ಹೇಗೆ ತೆಗೆಯುತ್ತೀರಿ? ಈ ಒಂದೇ ಒಂದು ಪ್ರಶ್ನೆ ಇಡೀ ಹೈಕಮಾಂಡನ್ನು ಉಸಿರುಗಟ್ಟುವಂತೆ ಮಾಡ್ಬೋದು. ರಾಹುಲ್ ಗಾಂಧಿಯವರ ರಾಷ್ಟ್ರೀಯ ನೀತಿಯನ್ನೇ ಸಿದ್ದರಾಮಯ್ಯ ಇಲ್ಲಿ ತಮಗೆ ಸಲೀಸಾಗಿ ಬಳಸ್ಕೊಳ್ಬೋದು. ಇದರಿಂದಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ನಿರ್ಧಾರವನ್ನು ಸದ್ಯಕ್ಕೆ ಮುಂದೂಡುವಂತೆ ಅನಿವಾರ್ಯವಾಗಿ ಯೋಚಿಸಬೇಕಾಗತ್ತೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತು, ಅವರು ಬಿಕ್ಕಟ್ಟುಗಳನ್ನು ಹೇಗೆ ಅವಕಾಶಗಳನ್ನಾಗಿ ಮಾಡ್ಕೊಳ್ತಾರೆ ಅಂತ. ಸಿದ್ದರಾಮಯ್ಯ ಈಗ ಜಾತಿ ಗಣತಿ ಎಂಬ ಪರಮಾಣು ಬಾಂಬನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.
ಜಾತಿ ಗಣತಿ ವರದಿ ಸ್ವೀಕಾರವಾದರೆ ಕರ್ನಾಟಕದ ರಾಜಕೀಯ ನಕಾಶೆಯೇ ಬದಲಾಗಬಹುದು. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಲು ಈ ಬ್ರಹ್ಮಾಸ್ತ್ರವನ್ನು ಕೊನೆಯ ಕ್ಷಣದಲ್ಲಿ ಬಳಸ್ತಾರಾ ಅಥವಾ ಹೈಕಮಾಂಡ್ ಈ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ಬೇರೆ ನಿರ್ಧಾರ ಕೈಗೊಳ್ಳುತ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿದ್ದರಾಮಯ್ಯನವರ ಈ ಮಾಸ್ಟರ್ ಸ್ಟ್ರೋಕ್ ವರ್ಕ್ ಆಗುತ್ತಾ? ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ರೋಚಕ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.